ಇವಾಗ ತಿಂತ ತಿಂತ ಹೊಟ್ಟೆ ಹಸು ಗೊತ್ತಾಗ್ತಾ ಇದೆ. ಅದಕ್ಕೆ ಟೈಮಿಗೆ ತಿನ್ಬೇಕು ಅಂತ ಹೇಳೋದು. ನೀನ್ ಅಪ್ಪ ಹೇಳ್ಬೇಕು ತಾನೆ. ವೆರಿ ಗುಡ್. ಈಗ ನಿನ್ ಖುಷಿ ಆಯ್ತಾ? ಫುಲ್ ಖುಷಿ. ಮಗಳೇ ಸರಿ, ಇದೆಲ್ಲ ಎತ್ಕೋ, ನಾನು ಕೆಲಸ ಮುಗಿಸ್ಬಿಡ್ತೀನಿ. ಪಾ ಈಗಷ್ಟೇ ತಿಂಡಿ ತಿಂದಿದ್ಯಾ, ಒಂದ್ ಸ್ವಲ್ಪ ಸುಧಾರಿಸ್ಕೊಂಡು ಹೋಗು. ವೆಂಕಿ, ಸ್ಟಾರ್ಟ್ ಮಾಡಪ್ಪ. ನೀವೆಲ್ರೂ ಅನ್ಕೊಂಡಿರೋ ತರ ಇವ್ರು ಮನುಷ್ಯರಲ್ಲ, ಮನುಷ್ಯ ರೂಪದಲ್ಲಿರೋ ರಾಕ್ಷಸ. ಕೆಂಡದ ಮೇಲಾದ್ರೂ ಬದುಕಬಹುದು, ಆದ್ರೆ ನಿಮ್ಮಂತವ್ರ ಜೊತೆ ಪ್ರೀತಿ ಮಾಡಕ್ಕಾಗಲ್ಲ. ಅವಳಿಗೊಂದು ಆಸರೆ ಖಂಡಿತವಾಗ್ಲೂ ಬೇಕು. ಒಂದ್ ಸ್ವಲ್ಪ ದಿವಸ ಕಳೀಲಿ, ಆಮೇಲೆ ಇನ್ನೊಂದು ಮದುವೆ ಪ್ರಸ್ತಾಪನ ಮಾಡೋಣವಾ? ಅಯ್ಯೋ, ಎಂತ ಮಾತಾಡ್ತಾ ಇದೆಯಾ ಲಕ್ಷ್ಮಿ? ಯಾವುದೇ ಕಾರಣಕ್ಕೂ ಅವಳು ಮದುವೆ ಬಗ್ಗೆ ಮಾತಾಡ್ಬೇಡ. ಸರಿ, ಎಲ್ಲಿಗೆ ಹೋಗಿದ್ವಿ? ಹರೀಶನ್ ಮೀಟ್ ಮಾಡಕ್ ಹೋಗಿದ್ದೆ. ಹಾ ಸರಿ ಹೋಯ್ತು ಬಿಡಿ. ಓತಿ ಕಾಟಕ್ಕೆ ಬೇಲಿಗುಟ್ಟ ಸಾಕ್ಷಿ ಅಂತ ಚೆನ್ನಾಗಿದ್ದೀರ ನೀವಿಬ್ರು ಇಡು ಜೋಡು. ನೀವು ಹೋಗಿ ನಿಮ್ ದುಃಖನೆಲ್ಲ ಅವನ ಹತ್ರ ಪಿ 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 ಅಂತ ಓದ್ತೀರಾ, ಅವನು ಅದನ್ನೆಲ್ಲ ಡುಮ್ ಡುಮ್ ಅಂತ ಊರೆಲ್ಲ ಸಾರ್ತಾನೆ. ಸರಿಯಾಗಿದ್ದೀರಾ ಬಿಡಿ. ಇನ್ನೇನೆ ಮಾಡೋದು? ಈ ಮನೆಯಲ್ಲಿ ನಾನು ಏನೇ ಮಾತಾಡಿದ್ರು ಒಂದು ಕೊಂಕು ತೆಗಿತೀರಾ. ನನಗೆ ಮಾತಾಡೋದಕ್ಕೆ ಬರೋದಿಲ್ವೇನೋ ಅನ್ನೋಷ್ಟು ಅವಮಾನ ಮಾಡ್ತೀರಾ. ನನ್ನ ದುಃಖನ ಯಾರ ಥರ ಹೇಳ್ಕೊಳ್ಳೋದು? ನೋಡೇ, ನನಗೆ ಯಾರ ಮನಸ್ಸನ್ನು ನೋಯಿಸೋ ಉದ್ದೇಶ ಇಲ್ಲ. ನಾನು ಹೇಳೋದು ನಿಮ್ಮ ಒಳ್ಳೇದಕ್ಕೆ, ಆದರೆ ನಿಮ್ಗೆ ಅದು ಅರ್ಥ ಆಗ್ತಿಲ್ಲ ಅಷ್ಟೇ. ಏನಾದರೂ ಮಾಡ್ಕೊಳ್ಳಿ, ಆದರೆ ಮತ್ತೆ ಜಾನು ವಿಷಯಕ್ಕೆ ಏನಾದರೂ ನೀವು ತಲೆ ಹಾಕಿದ್ರೆ ಸರಿಯಾಗಿರಲ್ಲ ನೋಡಿ. ಅಲ್ಲರಿ ಪಾಪ, ಅವಳು ಅಷ್ಟೊಂದು ನೋವು ಅನ್ಭವಿಸ್ಕೊಂಡು ಬಂದಿದ್ದಾಳೆ, ಒಂದು ಸ್ವಲ್ಪನೂ ಕರುಣೆನೇ ಅಲ್ವೇಳ್ರಿ ನಿಮ್ಗೆ? ಕರುಣೆ ಇರೋದಕ್ಕೆ ಅಲ್ವೇನೆ ಬುದ್ಧಿ ಹೇಳ್ತಿರೋದು. ನಿನ್ನ ಗಂಡನ ಬಿಟ್ಟು ಬಂದ್ಬಿಡು ಅಂತ ಹೇಳೋದಕ್ಕಾಗತ್ತಾ? ಈಗ ಅವಳು ಅವನನ್ನ ಬಿಟ್ಟು ಬಂದ್ರೆ ಅವನನ್ನ ತಿದ್ದವ್ರು ಯಾರು, ಬದಲಾಯಿಸೋರು ಯಾರು? ಅವಳು ಅವನ ಜೊತೆನೆಲ್ಲ ಇದ್ದು ಅವನನ್ನ ಹಿಡಿತಕ್ಕೆ ತಗೋಬೇಕು. ಎಷ್ಟೋ ಜನ ಗಂಡಸರು ಹೀಗೆ ಇರ್ತಾರೆ, ಹಾಗಂತ ಅವ್ರ ಹೆಂಡತಿಯರು ಅವ್ರನ್ನೆಲ್ಲ ಬಿಟ್ಟು ಬಂದ್ಬಿಟ್ಟಿದಾರ. ಏನು ಮಾತಾಡ್ತೀಯ ನೀನು? ರೀ, ಯಾರದ್ರಿ ಫೋನು? ಒಂದು ನಿಮಿಷ ಬಂದೇ ಇರ. ಯಾರ್ದಿರ್ಬೋದು ಫೋನು? ಮತ್ತೆ ಎದುರುಗಡೆನೆ ಮಾತಾಡ್ಬೋದಿತ್ತಲ್ವಾ? ಸಿದ್ದು, ಏನಾಯ್ತಲ್ಲ? ಅಣ್ಣ, ಅವತ್ತು ನಮ್ಮ ಮನೇಲಿ ಪೂಜೆ ನಡಿಬೇಕಾದ್ರೆ ಒಬ್ಬ ಹುಡುಗ ಬಂದಿದ್ನಲ್ಲ, ಇವತ್ತು ಅವನ್ನ ನೋಡಿದ್ವಿ. ಸಿಕ್ಕಿದ್ನಾ? ಲೇ, ಏನ್ಲ ಹೇಳ್ತಾ ಇದೆಯಾ? ಅವನ ಕಡೆನೂ ಕೋಮದಲ್ಲ ಅವನು ಎಂತಿಯ. ಹಂಗಿದ್ದಾಗ ಇವರೆಲ್ಲ ಹೆಂಗ್ಲ ಆರಾಮಾಗಿ ಓಡಾಡ್ಕೊಂಡಿದ್ದರು. ಆ ಬಡ್ಡಿದನ್ನ ಹಿಡ್ಕೊ ಬರ್ಬೇಕಾಗಿತ್ತು. ನಾ ಬಿಟ್ಟಿದ್ರೆ ಸತ್ಯ ಏನು ಅಂತ ಬಾಯಿ ಬಿಡಿಸ್ಬೋದಾಗಿತ್ತು. ಭಾವ, ನಾವೀಗ ಅದೇ ಕೆಲಸ ಮಾಡಿದ್ವಿ. ಅವನಾದರೂ ತಪ್ಪಿಸ್ಕೊಳಕ್ ನೋಡ್ದ. ಸಿದ್ದು ಅವ್ರನ್ನ ಹಿಡ್ಕೊಂಡು ಸತ್ಯ ಬಾಯಿ ಬಿಡ್ಸಕ್ ನೋಡಿದ್ರು. ಆದ್ರೆ ಆ ಹುಡುಗ ನನಗೇನು ಗೊತ್ತಿಲ್ಲ, ನೀವೇನೇ ಕೇಳಿದ್ರು ಅಣ್ಣನ್ನೇ ಕೇಳಿ, ನಾನು ಇತ್ತೀಚೆಗೆ ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ ಅಂತ ಹೇಳ್ದ. ಅದಕ್ಕೆ ಬಿಟ್ಟು ಕಳಿಸಿದ್ವಿ. ಓ, ಎಂತ ಕೆಲಸ ಮಾಡಿದಿರವ.
ಅವ್ನ ಯಾಕೆ ಬಿಟ್ಟು ಕಳ್ಸಿದ್ರಿ? ಬರ್ಬೇಕಾಗಿತ್ತು. ಅಣ್ಣ ಅವನ್ನ ಬಿಟ್ಟಿರ್ಬೋದು, ಆದ್ರೆ ಅವ್ನ ಫೋನ್ ನಂಬರ್ ನಮ್ಮ ತಾವು ಐತೆ. ಅವನ ಯಾವ ಕ್ಷಣದಲ್ಲಿ ಬೇಕಾದ್ರೂ ಕರ್ಸ್ಬೋದು. ಈಗಲೇ ಫೋನ್ ಮಾಡಿ ಕರ್ಸ್ಲಾ? ಇಲ್ಲ ಕಂಡ್ಬಿಡ್ಲಾ, ನೀವು ಫೋನ್ ಮಾಡ್ದಿಟ್ಗೆ ಅವನು ಬಂದ್ಬಿಟ್ಟನಾ? ಸಿಕ್ಕಿದ್ದೆ ಚಾನ್ಸ್ ಅಂತ ಎತ್ತಗೋ ಎದ್ದಿರ್ತಾನೆ. ನೀನೊಂದು ಇಲ್ಲ ಭಾವ, ಆ ಹುಡುಗ ಅಲ್ಲಿಗೆ ಬಂದಿದ್ದು ಹಾಸ್ಪಿಟಲಲ್ಲಿರೋ ವ್ಯಕ್ತಿ ಕೋಮಲ್ಲಿದ್ದಾನಲ್ಲ, ಅವನ್ನ ನೋಡಕ್ಕೇನೆ ಅಂತ ನನಗೆ ಅನುಮಾನ ಇದೆ. ಆ ವ್ಯಕ್ತಿ ಹಾಸ್ಪಿಟಲಲ್ಲಿರೋವರೆಗೂ ಆ ಹುಡುಗ ಎಲ್ಲಿಗೂ ಹೋಗಲ್ಲ. ಅವನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಅವ್ನು ಸಿಕ್ಕಾಕೊಳ್ಳೋದು ಕಷ್ಟ ಅಲ್ಲ. ಆದ್ರೂ ಅವ್ನು ಸಿಕ್ಕಿದ ಕೂಡಲೇ ಪೊಲೀಸ್ನವ್ರಿಗೆ ಒಪ್ಪಿಸ್ಬಿಟ್ಟು ಚೆನ್ನಾಗಿ ರುಬ್ಸಿದ್ರೆ ಸೊತ್ತು ಏನು ಅಂತ ಬಾಯ್ ಬಿಟ್ರು ಕಣವ. ಪೊಲೀಸವ್ರು ಹೊಡಿಯೋದೇನಣ್ಣ, ನಾನೇ ಅವ್ನಿಗೆ ಸರಿಯಾಗಿ ರುಬ್ಬಿದ್ದೀನಿ. ಅವಾಗಲೇ ಬಾಯ್ ಬಿಡ್ಲಿಲ್ಲ ಅವನು. ಇನ್ನು ಪೊಲೀಸವ್ರ ಹತ್ರ ಬಾಯ್ ಬಿಡ್ತಾನ? ಈಗ ನಮಗೆ ಬೇಕಾಗಿರೋದು ಅವನಲ್ಲ ಕಣ, ಕೋಮಾದಲ್ಲಿದ್ದಾನಲ್ಲ ಆ ವ್ಯಕ್ತಿ. ಅವನಿಂದನೇ ನಮ್ಮ ಅಕ್ಕನ ಮಗು ಹೋಗಿದ್ದು, ಅವನಿಂದನೇ ನಮ್ಮ ಮನೆ ನೆಮ್ಮದಿ ಹಾಳಾಗಿದ್ದು. ಒಂದೇ ಒಂದ್ಸಲ ಅವನ ಕೋಮದಿಂದ ಆಚೆಗೆ ಬರಲಿ, ಎಲ್ಲ ವಿಷಯ ತಿಳ್ಕೊಂಡು ಮತ್ತೆ ಕೋಮ ಕಳಿಸ್ತೀನಿ. ಸರಿ ಕಳ, ನೀನು ಹೇಳೋದು ಸರಿಯಾ?